ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ದಂಡೋರ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಮಾಜಿ ಸಚಿವ ಎ. ನಾರಾಯಣಸ್ವಾಮಿ ಮಾತನಾಡಿ, 3 ದಶಕಗಳಿಂದ ಅನೇಕ ರಾಜಕೀಯ ಪಕ್ಷಗಳು ಒಳ ಮೀಸಲಾತಿ ಮಾಡ್ತೇವೆ ಅಂತ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡುವ ಅನುಮಾನವಿದೆ. ಆಗಸ್ಟ್ 1ರಿಂದ 15ರವರೆಗೂ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ಹೋದರೆ ರಾಜ್ಯದ ಮಾದಿಗ ಒಕ್ಕೂಟಗಳಿಂದ ಬಂದ್ಗೆ ಕರೆ ನೀಡ್ತೇವೆ ಅಂತ ತಿಳಿಸಿದರು. ಒಳ ಮೀಸಲಾತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ನೀಡಿ ಆಗಸ್ಟ್ 1ಕ್ಕೆ 1 ವರ್ಷ ಆಗಿದೆ. ರಾಜ್ಯದಲ್ಲಿ 3 ದಶಕಗಳ ಕಾಲ ಈ ರಾಜ್ಯದ ಮಾದಿಗರ ಸಂಘಟನೆಗಳು, ಮಾದಿಗರ ಅನೇಕ ಒಕ್ಕೂಟಗಳು, ಅನೇಕ ರಾಜಕೀಯ ಪಕ್ಷದ ಮುಖಂಡರು, ಸಂಘಟನೆಗಳು ಹೋರಾಟಗಳನ್ನು ಮಾಡಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ಒಳ ಮೀಸಲಾತಿ ಜಾರಿ ತರ್ತಾರೆ ಅಂತೇಳಿ ಆಶಾಭಾವನೆಯಿಂದ ಇದ್ವಿ. ಆಂಧ್ರ ಪ್ರದೇಶ ಈಗಾಗಲೇ ಜಾರಿ ಮಾಡಿ 9 ತಿಂಗಳಾಗಿದೆ. ತೆಲಂಗಾಣ ಜಾರಿ ಮಾಡಿ 9 ತಿಂಗಳಾಗಿದೆ. ಆಂಧ್ರ ಪ್ರದೇಶ ಜಾರಿ ಮಾಡಿ 7 ತಿಂಗಳಾಗಿದೆ. ಪಂಜಾಬ್ ಜಾರಿ ಮಾಡಿ 10 ತಿಂಗಳಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಆಯೋಗ ರಚನೆ ಮಾಡ್ತೀವಿ ಅಂತೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿ ಇವತ್ತಿಗೆ 6 ತಿಂಗಳಾಗಿದೆ. ವರದಿಯನ್ನು ನೀಡಿದ್ದಾರೆ. ಇವತ್ತುವರೆಗೂ ಮುಖ್ಯಮಂತ್ರಿ ಆಗಲಿ, ಸಮಾಜ ಕಲ್ಯಾಣ ಮಂತ್ರಿ ಆಗಲಿ, ಈ ಹಿಂದೆ ಬೆಳಗಾಮಲ್ಲಿ ಪ್ರತಿಭಟನೆ ಮಾಡಿದಾಗ ಕೇವಲ 3 ತಿಂಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಿಮ್ಮ ಮುಂದೆ ಬರ್ತೀವಿ ಅಂತೇಳಿ ಸಮಾಜ ಕಲ್ಯಾಣ ಮಂತ್ರಿಗಳು, ಅಲ್ಲಿನ ಜಿಲ್ಲಾ ಮಂತ್ರಿಗಳು ಮತ್ತು KH ಮುನಿಯಪ್ಪನವರು ಸೇರಿ ಎಲ್ಲರೂ ಭರವಸೆ ನೀಡಿದ್ದು ಇವತ್ತು ಅವು ಕುರಿತು ಚರ್ಚೆ ಆಗ್ತಾಯಿಲ್ಲ. ಒಳ ಮೀಸಲಾತಿ ಜಾತಿ ಗಣತಿಯ ಬಗ್ಗೆ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರಿಗೆ ಅಸಹಕಾರ ಕೊಟ್ಟಿದೆ ಅಂತೇಳಿ ವರದಿಗಳಿದೆ. ಸರ್ಕಾರದ ಮೇಲೆ ಅನುಮಾನಾಸ್ಪದ ಚರ್ಚೆಗಳು ರಾಜ್ಯ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದ 1ನೇ ತಾರೀಕು ಜಡ್ಜ್ಮೆಂಟ್ ಬಂದು 1 ವರ್ಷ ಆಗಿರೋದ್ರಿಂದ ರಾಜ್ಯದ ಮಾದಿಗರ ಒಕ್ಕೂಟ, ಎಲ್ಲ ಮಾದಿಗ ಸಂಘಟನೆಗಳ ಅನೇಕ ಮಹಾನಾಯಕರನ್ನು ಒಳಗೊಂಡಂಥ ಮಹನೀಯರು 1ನೇ ತಾರೀಕು ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಹರೇಬತ್ತಿಲೆ ಚಳವಳಿ ಮಾಡೋ ದಿಕ್ಕಿನಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದೀವಿ. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಯನ್ನು ಮಾಡದ ಹೋದರೆ ಉಗ್ರವಾದಂಥ ಹೋರಾಟವನ್ನು ಕರ್ನಾಟಕ ಬಂದನ್ನು ಆಚರಣೆ ಮಾಡೋದಕ್ಕೆ ಇಡೀ ಸಮಾಜದ ಬಂಧುಗಳ ಜೊತೆಯಲ್ಲಿ 5 ಅಥವಾ 6ನೇ ತಾರೀಕುಗಳ ಸಭೆಯನ್ನು ಸೇರಿ ಅವರ ಸಹಮತಿಯೊಂದಿಗೆ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.